ಸರ್ ಪುನೀತ್ ಅಂತ ಎಪ್ ಕಡಿನೇ ಏನು ಅಂದರೆ ಕಾಮಗಾರಿ ಹಿಂಗೆ ಮಾಡವ್ರೆ ಅದು ಸರಿ ಇಲ್ಲ ಅಂತ ನಮ್ಮ ಹೆಬ್ಬಕ್ಕವಾಡಿ ಗ್ರೂಪಲ್ಲಿ ಫೋಟೋ ಅಪ್ಲೋಡ್ ಮಾಡಿದೆ. ಫೋಟೋ ಅಪ್ಲೋಡ್ ಮಾಡಿರೋದಕ್ಕೆ ಇದೇನು ರೋಡೇನು ಫೋಟೋ ಅಪ್ಲೋಡ್ ಮಾಡಿದೆಯಲ್ಲ, ಯಾಕೆ ಅಪ್ಲೋಡ್ ಮಾಡಿದ್ಯಾ ಅಂತ ಕೆಟ್ಟಾಗಿ ಬೋದ್ರು. ನಮ್ಮ ಕ್ಯಾಂಡಿಡೇಟ್ ಆದವರು ನಮ್ಮೂರಲ್ಲಿ ಕುಮಾರ್ ಅಂತ. ಅದು ವಾಯ್ಸ್ ರೆಕಾರ್ಡಿಂಗ್ ಕೂಡ ಇಲ್ಲ ಐತೆ. ಇಲ್ಲ ತೋರಿಸ್ಬಿಡುವ. ಕೇಳ್ದವ್ರ ಮೇಲೆ ಹಿಂಗೆ ತಪ್ಪಾಗಿ ಮಾತಾಡಿದ್ರೆ ಇನ್ನು ನಾವು ಯಾರನ್ನ ಕೇಳೋದು ಅಂತ ನೀವು ಹೇಳ್ಬೇಕು ಒಂದು ಸ್ವಲ್ಪ. ನೆಟ್ವರ್ಕ್ ಮಾಡ್ಬೇಕು ಮಾಡೋರು. ನೆಟ್ವರ್ಕ್ ನಿಮ್ಮ 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 ಅಪ್ಪ ಹಣ ಸಾಲ ಕೊಟ್ಟಿನ ನೆಟ್ವರ್ಕ್ ಮಾಡಕ ಯಾರು ಕೊಟ್ಟಿಲ್ಲ. ನೆಟ್ ಮಾಡ್ರ ಮಾಡ್ಲಿ. ನಿಮ್ಮ ಅಪ್ಪಂದ ರೋಡ್ ಯಾರು ರೋಡ್ ಯಾರು ಹಾಕ್ದಿರೋರು ಮತ್ತೆ ಏನು ಹೇಳ್ತೇನೆ ಬಡ್ಡಿ ಇದ ಬತ್ತವನಿವ್ರು ಅಲ್ಲಿಗೆ ನೋಡಿ ಸರ್. ಈ ತರ ಮಾತಾಡ್ಬೋದಾ ಅಂದ್ರೆ ನಾವು ಕೇಳುದೇ ತಪ್ಪ. ನಾವ್ ಇನ್ ಯಾರ ಹತ್ರ ಹೋಗಿ ಕೇಳುದು? ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ನಿಮ್ನ ಕೇಳ್ಕತ್ತಿದೀವಿ ಅಷ್ಟೇ ಸರ್. ನಮ್ದೇನು ಈ ಅಣ್ಣವ್ರು ಹೇಳಿದ್ರು ಏನೋ 22 ಲಕ್ಷ ಆಗಿದೆ, ಅವ್ರು ಹೇಳಿರೋದಕ್ಕಿಂತ ಜಾಸ್ತಿ ಉದ್ದನೇ ಮಾಡವಿ ಅಂತ. ಸರ್ ನಾವು ಜಾಸ್ತಿ ಉದ್ದ ಮಾಡಿ ಅಂತ ನಮ್ಗೆ ಹೇಳಿಲ್ಲ. 22 ಲಕ್ಷ ಆಗುತ್ತೆ ತಾನೆ, ಮಾಡಿದ್ನೆ ಕರೆಕ್ಟಾಗಿ ಮಾಡಿದ್ರೆ ಎಷ್ಟು ಉದ್ದ ರೋಡ್ ಉಳ್ಕೊತಿರಲಿಲ್ಲ. ನೀಟಾಗಿ ರೋಡ್ ಉಳ್ಕೊತಿತ್ತು ತಾನೆ. ಮುಂದಕ್ಕೆ ತೀರ್ಪನ್ನ ಜನ ಕೇಳಿದಾಗ ಹಿಂಗೆ ದುಡ್ಡು ಅಷ್ಟಕ್ಕಿತ್ತು ಅಷ್ಟಕ್ಕಾಗದೆ ಮುಂದಕ್ಕೆ ಮಾಡ್ತೀವಿ, ದುಡ್ಡು ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ಬೋಯ್ತು ಒಂದು ಕಾರಣವ. ಅದು ಬಿಟ್ಬಿಟ್ಟು ಕೇಳೋಕೋದವ್ರಿಗೆಲ್ಲ ಬಾಯಿ ಬಂದಂಗೆ ಬೈಕೊಂಡವ್ರು, ಅವ್ರು ಇಷ್ಟ ಬಂದಂಗೆ ಏನೇನೋ ಮಾತಾಡ್ಕೊಂಡು ರಾತ್ರಿ ಗ್ರೂಪಲ್ಲೆಲ್ಲ ಇದು ಮಾಡವ್ರೆ. ಹಂಗೆ ಹಿಂಗೆ ಅನ್ಕೊಂಡು ಯಾಕೆ ಬೇಕಿತ್ತಿದ್ದು? ಇರುವಷ್ಟಕ್ಕೆ ನೀಟಾಗಿ ಮಾಡಿದ್ದೀರ ಅದಾಯ್ತಿನಿಲ್ವಾ? ಅದು ಜಲ್ಲಿಕಲ್ಲು ಹೊಡೆದವ್ರಲ್ಲ, ಅದು ನೀವು ಬಂದಿರಲಿಲ್ಲ ರೋಡು 10. ನಾನು 1ನೇ ಕ್ಲಾಸಲ್ಲಿದ್ದಾಗ ಜಲ್ಲಿಕಲ್ಲು ಹೊಡೆದ್ರು. ನನಗೆ ಈಗಲೂ ಗ್ಯಾಪ್ನಾಗದೆ. 1ನೇ ಕ್ಲಾಸಲ್ಲಿದ್ದಾಗ 10 ವರ್ಷದಿಂದ ಇನ್ನೂ ಅದು ರೋಡ್ ಹಾಕಿಲ್ಲ. ಎಮ್ ಎಲ್ ಎ ಅವ್ರು ಬಂದಿರೋ ಕೇಳ್ದೋ ರೋಡೆಲ್ಲ ಫುಲ್ಲು ಅಲ್ಲಿ ಗಂಟ್ಲು ಆಗೈತೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಇದ್ರ ರವೀಂದ್ರ ಶ್ರೀಕಂಠಣ್ಣವರು ಬಂದಿದ್ರು, ಅವಾಗ ಕೇಳಿದಾಗಲೂ ಹಂಗೆ ಅಂದಿದ್ರು. ಈಗ ಇಷ್ಟುದ್ದ ಮಾಡಿಬಿಟ್ಟು ಇನ್ನೂ ದುಡ್ಡು ಟ್ರಾನ್ಸ್ಫರ್ ಆಗಿಲ್ಲ ಅಂತಾರೆ. ಅವರ ಬಂದು ಒಂದು ಹೇಳೋದು, ಇವ್ರು ಇನ್ನೊಂದು ಹೇಳೋದು. ಅವರು ಫುಲ್ ಎಲ್ಕ ದುಡ್ಡು ಟ್ರಾನ್ಸ್ಫರ್ ಆಗೋದು ಅಂತ ಅವ್ರು ಹೇಳ್ತಾರೆ. ಇವ್ರು ನೋಡ್ರೆ ಬರೀ 22 ಲಕ್ಷ ಆಗೋದು ಇಷ್ಟು ಮಾಡಮಿ ಅಂತ ಇವ್ರು ಹೇಳ್ತಾರೆ. ಯಾರ್ದು ಅಂತ ನಮ್ಮ ನಾವು ರೋಡ್ ಕಳಪೆ ಇದು ಕಿತ್ತಾಕ್ಸ್ಬಿಟ್ಟು ಫಸ್ಟಿಂದ ಮಾಡಿಸ್ಬೇಕಷ್ಟೇ. ಏನು ನಿಮ್ಮ ಊರಲ್ಲಿ ಏನು ಯುವಕರುಗಳೆಲ್ಲ ಏನಿದು ಕಳಪೆ ಕಾಮಗಾರಿ ಅಂತೇಳಿ ಏನು ಆರೋಪ ಆಗಿದೆ? ಆಮೇಲೆ ಏನು ಸ್ಥಳೀಯವಾಗಿ ನಿಮ್ಮ ಹುಡುಗರು ಯಾವುದೋ ಒಂದು ಗ್ರೂಪ್ನಲ್ಲಿ ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಎಲ್ಲ ಆಗು ಹೋಗು ಒಳ್ಳೆ ವಿಚಾರಗಳಿಗೆ ಒಂದು ಗ್ರೂಪ್ ಇತ್ತು, ಅದರಲ್ಲಿ ಈ ಥರ ಹಿಂಗಾಗಿದೆ ಅನ್ನೋದಕ್ಕೆ ಏನು ಸ್ಥಳೀಯವಾಗಿ ಏನು ನಿಮ್ಮ ಹಾಲಿ ಇರುವಂಥ ಕೆಲವೊಂದು ವ್ಯಕ್ತಿಗಳ ಜೊತೆ ಸಂಘರ್ಷ ಆಗಿದೆ? ಏನಿದು ಯುವಕರ ಜೊತೆ ಆಗಿರುತ್ತೆ ಸರ್? ಇದು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಈ ರೋಡು ಭಾಳ ನೆಲಗುದ್ಲಿ ಬಿದ್ದಿತ್ತು. ತುಂಬ ಎಲ್ಲ ಪ್ರೆಸರ್ ಮಾಡ್ತಿದ್ವು, ಯಾರೂ ಮಾಡಿರಲಿಲ್ಲ. ಏನೋ MLA ಪ್ರೆಸರ್ ಮಾಡ್ಕೊಂಡು ಆ ಕ್ಯಾಂಡಿಡೇಟು ಅನುದಾನ ಹಾಕ್ಸ್ಕೊಂಬಂದಿದ್ದಾನೆ. 22 ಲಕ್ಷ ಹಾಕ್ಸ್ಕೊಂಬಂದಿದ್ದಾನೆ. ಫಸ್ಟ್ ಎಲ್ಲ ಒಂದು 60 ಲಕ್ಷಕ್ಕಾಗಿತ್ತು ಅಂತಂದು 60 ಲಕ್ಷ ಇಲ್ವಲ್ಲಪ್ಪ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ತಿರ್ಗಾ ಮತ್ತೆ 22 ಲಕ್ಷ ಬತ್ತು. ಎಲೆಕ್ಷನ್ ಹತ್ರಕ್ಕೆ ಬಂದಿದ್ದಾಗ ಕಾಮಗಾರಿ ಕೆಲಸ ಕೊಟ್ಟಿದ್ದಾನೆ. ಅದು 5 ವರ್ಷದಿಂದ ಯಾವುದೂ ಕೆಲಸ ಕೊಟ್ಟಿಲ್ಲ MLA. ಇದೇ ಟೈಮ್ ಕೊಟ್ಟಿರೋದು 22 ಲಕ್ಷನ. 22 ಲಕ್ಷಕ್ಕೆ ಏನು ಕೊಟ್ಟಿದ್ದಾನೆ ಅಷ್ಟು ಕೆಲಸ ಮಾಡಿಸ್ಬೇಕಾಗಿತ್ತು. ಮೋರಿ ಎಲ್ಲ ನೀಟಾಗಿ ಮಾಡಿದ್ದಾನೆ. ಮೋರಿದು ಯಾವುದೂ ಕಳಪೆ ಇಲ್ಲ. ಮೋರಿ ಎಲ್ಲ ನಾವೇ ನೋಡಿದ್ದೀವಿ, ಎಲ್ಲ ಕಳಪೆ ಮಾಡಿದ್ದಾನೆ. ಅವ್ರು ಹೇಳ್ತಿದ್ದಾರೆ ಸ್ಥಳೀಯವಾಗಿರುವಂಥವರು ಇದು 150 ಮೀಟ್ರು 300 ಮೀಟ್ರ್ ಇತ್ತು, ಅವರು ಮೆಜರ್ಮೆಂಟು ಏನದ ಅದಕ್ಕಿಂತ ಹೆಚ್ಚಿಸುವಾಗಿ ಮಾಡಿದ್ದೀವಿ, ಹಂಗಾಗಿ ಇದು ಕಳಪೆ ಕಾಮಗಾರಿ ಆಗಿದೆ ಅಂತ ಅವರು ಹೇಳ್ಕೊತವ್ರೆ ಸಮ್ಮತವಾಗಿ. ಅವರಲ್ಲ ಅವರ ಅಭ್ಯರ್ಥಿಗಳು ಹೇಳ್ಕೊತವ್ರೆ. ಅದು ಸಮ್ಮತ ಅಲ್ಲ. ಈಗ ಇಂಜಿನಿಯರ್ ಕೊಟೇಶನ್ ಕೊಡ್ತಾನಲ್ಲಿ ಏನೇ ಕೊಡಲಿ ಅದರಂತಲೇ ಮಾಡಿಸ್ಬೇಕು ಅಷ್ಟೇ, ಬೇರೆ ವಿಚಾರ ಏನೂ ಅಲ್ಲ. ಈ ಕಳಪೆ ಕಾಮಗಾರಿ ಆಗಿದೆ. ಮೇಲ್ಪಟ್ಟ ಹುಡುಗರುಗಳು ಇಂಜಿನಿಯರ್ಗೂ ಮತ್ತೊಂದು ಭೇಟಿ ಮಾಡಬೇಕಾಯ್ತು. ಆ ಭೇಟಿ ಮಾಡೋ ಲೆಕ್ಕಾಚಾರ ಇರಲಿಲ್ಲ. ಅವರು ಇಲ್ಲೇ ಮಾತಾಡ್ಕೊಂಡು ಏನು ಮಾಡಿದ್ದಾರೆ, ಇಲ್ಲೇ ವೀಡಿಯೋ ಮಾಡಿದ್ದಾರೆ, ವೀಡಿಯೋ ಹೊರಗೆ ಬಿಟ್ಟಿದ್ದಾರೆ. ಅವರು ಬಿಟ್ಟೋದಕ್ಕೆ ಇವೆಲ್ಲ ಕಿರಿಕಾಗಿದೆ. ಕ್ಯಾಂಡಿಡೇಟು ಇವರು ಬಂದು ಬೋದಾಡೋರೆ, ಇದು ಮಾಡೋರೆ ಎಲ್ಲ. ಅವರೆಲ್ಲ ಬೈಯೋದು ಬೇಕಾಗಿಲ್ಲ. ಏನು ಹೇಳಬೇಕು ಸಮ್ಮತವಾಗಿ ಅದು ಹೇಳಬೇಕು. ಒಬ್ಬ ಕ್ಯಾಂಡಿಡೇಟು ಒಬ್ಬ ಜನಪ್ರಿಯವಾದ ವ್ಯಕ್ತಿ ಅಂತಂದಮೇಲೆ ಕೇಳೋದು ಸಹಜ. ಅವ್ರು ಕೇಳಿದ್ರೆ ನೀನು ಯಾರನ್ನೂ ಕೇಳಲ್ಲ, ಬಿಡಲ್ಲ, ಯಾರನ್ನೂ ಕೇಳ್ತಾರೆ. ಅದು ಕೇಳಿದ್ರೆ ಸಮ್ಮತವಾಗಿ ಉತ್ತರ ಕೊಡಬೇಕು. ನೋಡಪ್ಪ ಕಳಪೆ ಕಾಮಗಾರಿ ನಾವು ಇರಲಿಲ್ಲ, ಮಾಡಿದ್ದಾರೆ, ಅದು ರೆಡಿ ಮಾಡಿಸ್ತೀನಿ, ಹೇಳ್ತೀನಿ, ಮಾಡ್ತೀನಿ ಅಂತ ಹೇಳ್ಬೋದಾಯ್ತು. ರೋಡು ನಿಮ್ಮ ಅಪ್ಪಂದಿದ್ದ ಅದಿದ್ದಿದ್ದು ಅಂತ ಅದು ತಪ್ಪಿದೆ, ಮಾತಾಡಬಾರ್ದು. ಅದನ್ನು ನಾವೇ ಅಲ್ಲಿ ಅವರೇ ಆಗಲಿ ಮಾತಾಡಬಾರ್ದು. ಈಗ ಏನಿದೆ ಈಗ ಸಂಬಂಧವಾಗಿ ಕಳಪೆ ಕಾಮಗಾರಿ ಏನಾಗಿದೆ ಅದಕ್ಕೆ ಇಂಜಿನಿಯರ್ಗಳಿಗೆ ಯಾವ ಅಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಬಂದು ಆ ಕಳಪೆ ಕಾಮಗಾರಿನ ಸರಿಪಡಿಸ್ಬೇಕು ಅನ್ನೋದು ಅಷ್ಟೇ ನಮ್ಗೆ ಕೇಳ್ಕೋದು, ಇನ್ನೇನು ಬೇರೆ ವಿಚಾರ ಇಲ್ಲ. ಇಲ್ಲಿ ಸಮಸ್ಯೆ ಏನೂ ಆಗಿರಲಿಲ್ಲ. 22 ಲಕ್ಷಕ್ಕೆ ಇದು ಎಸ್ಟಿಮೇಟ್ ಆಗಿರೋದು ಮತ್ತು ಮೋರೆ ರೋಡ್ ಸೇರಿ ಈಚೆ ಒಂದು ಅರ್ಧ ಇಂಚ್ ಮಾತ್ರ ಇಲ್ಲಿ ತಾಂಬರ ಅಂತ ಹೇಳಿರೋದು. ಇದು 2 ಐಟಮ್ ಆಗಿದೆ. ಒಂದು 22 ಲಕ್ಷ ಕಾಂಕ್ರೀಟು, 22 ಲಕ್ಷ ಈ ತಾಂಬರು. ಇದು ಇಲ್ಲಿಂದ ಈಚೆಗೆ ಎಷ್ಟು ಮೀಟ್ರ್ ಇದು ಅಮ್ಮಮ್ಮ ಇವತ್ತೆಲ್ಲ ಒಂದು 100-150 ಮೀಟ್ರ್ ಒಳಗಡೆ ನಾವು ಜಾಸ್ತಿ ಮಾಡಿದ್ದೀವಿ. ಯಾಕೆ ಜಾಸ್ತಿ ಮಾಡೀವಿ ಅಂತ ಹೇಳಿದ್ರೆ
ಜನ ಕೇಳ್ತಾರೆ ನೋಡಿ ಇಲ್ಲಿ ಗಂಟೆ ಮಾಡ್ಬಿಟ್ಟಿದ್ದು ಬಿಟ್ಬಿಟ್ರು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲಿ ಗಂಟೆ ವೇಟ್ ಮಾಡಿದ್ವು ಸಾಲ್ಟೇಜ್ ಆಗಿ ಇನ್ನೂ ದುಡ್ಡುಗೆ ಒದ್ದಾಡ್ತವೆ ಇವ್ರು ಸುಮ್ಮನೆ ಬಂದು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಹೇಳ್ತಾ ಇವ್ರು ತಪ್ಪು ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೇವೆ ನಾವೇನೋ ತಪ್ಪು ಮಾಡಿದ್ರೆ ಎಸ್ಟಿಮೇಟಲ್ಲಿ 50 ಲಕ್ಷ ಇದ್ದು ಇಲ್ಲಿ ಬರೀ 20 ಲಕ್ಷ ಕೆಲಸ ಮುಗಿಸಿದ್ರೆ ನಮ್ಮ ತಪ್ಪಾಗುವ ಅಲ್ಲಿ ಎಸ್ಟಿಮೇಟ್ಗಿಂತ ಜಾಸ್ತಿ ಮಾಡಿದ್ದೇವೆ ಚೆಕ್ ಮಾಡ್ಕೊಂಡಿವರು ಮುಂದರಿಲಿ ಇವರು ಏಕಂಗಿ ಸ್ಥಳೀಯ ಆರೋಪ ನಮ್ಮಲ್ಲಿ ಏನಿಲ್ಲ ಹೆಚ್ಚು ಕಮ್ಮಿ 40 ವರ್ಷದಿಂದ ರೋಡ್ ಗುಂಡಿ ಮೇಲೆ ಬಾಯಿ ಬನ್ನ ಬೈತು ಸೈಡ್ನವರು ನಮ್ಮಲ್ಲಿ ಯಾರೇ ಗೆದ್ರು ಒಂದನೇ ಬೆಳಗ್ಗೆ ದುಡ್ಡು ಹಾಕತ್ತಿದ್ರು ತಗೋಗಿ 2ನೇ ಬೆಳಕು ಗಂಧವೇ ಇರಲಿಲ್ಲ ಯಾರು ಮಾಡ್ತಿಲ್ಲ ಸ್ವಂತ ನಮ್ಮ ದೊಡ್ಡಪ್ಪ ಮಗ ಗೆದ್ದ ಸುಮಾರು ನ್ಯಾರ ಮಾಡ್ದ ಮೋರಿ ಅಷ್ಟು ಇಷ್ಟು ಉದ್ದವ ಎಷ್ಟು ಮೀಟ್ರು 20 ಮೀಟ್ರು 15 ಮೀಟ್ರು ಮಾಡ್ದ ಈಗ ಇನ್ನೊಬ್ಬ ದೊಡ್ಡಪ್ಪ ಮಗ ಗೆದ್ದ ಉಂಕ ಇನ್ನೊಬ್ಬ ಗ್ರಾಂಟ್ ನಮ್ಮ ಮಾತಾಡಬೇಡ ಇನ್ನೊಬ್ಬ ಗ್ರಾಂಟ್ ಹಾಕಿದ್ರೆ ಈಗ ಗೆದ್ದ ನಮ್ಮ ನಂಬರು ಈಗ ಹೆಚ್ಚು ಕಮ್ಮಿ ಒಂದು 50-60 ಲಕ್ಷ ಕೆಲಸ ತಗೊಂಡಿದ್ದಾರೆ ನಮ್ಮೂರಿಗೆ ಅವರು ಪಂಚಾಯತಿ ನಂಬರ್ ಈಗ ಗೆದ್ರು 50-60 ಲಕ್ಷ ಕೆಲಸ ತಗೊಂಡಿದ್ದಾನೆ ಆಲ್ರೆಡಿ ಒಂದು 25 ಲಕ್ಷ ಕೆಲಸ ಮುಗ್ದಾಗಿದೆ ನಮ್ಮಲ್ಲಿ ಅಂಗನವಾಡಿ ಸ್ಕೂಲು ರಿಪೇರಿ ಎಲ್ಲ ಸೇರಿ ಈಗ ಇವರು ತಪ್ಪು ಆರೋಪ ಹೊರಿಸಿದ ಮೇಲೆ ಇವರು ಎಲ್ಲ ಚೆಕ್ ಮಾಡ್ಕೊಂಡು ಒಮ್ಮೆ ನೋಡಲಿ ಇದೇನಾರು ಕಮ್ಮಿ ಮಾಡಿದ್ರೆ ಅದ್ರ ಮಾತಾಡಲಿ ಇವ್ರು ಹೇಳ್ತಿರೋದೇನೋ ನನ್ನ ಬೋದ್ನಾ ಅಂತ ಇವ್ರು ಹೇಳ್ತಿದ್ದಾರೆ ಬೈಬೇಕು ಕಾರಣ ಏನೋ ಬೀದಿ ಬಂದ ಬೈತಾರೆ ನಾನು ಬೈತೀನಿ ಅದು ಬೋದ್ ತಪ್ಪೇ ಪಾಪ ಇಲ್ಲ ಅಂತ ಹೇಳ್ತಲ್ಲ ಅದು ಕೇಳುವಂಥ ವ್ಯಕ್ತಿ ಅಣ್ಣ ಇದು ತಪ್ಪಾದ ಕಾರಣ ಇದು ಕಾನೂನು ಪ್ರಕಾರದಲ್ಲಿ ಎಸ್ಟಿಮೇಟ್ ಕಾಯ್ಬೇಕಾದ್ರೆ ಜಾಸ್ತಿ ಮಾಡ್ಸೋಣ ಇಲ್ಲ ಕೆಲಸ ನಿಲ್ಸ ಅಂತ ಕೇಳಬೇಕಾಯ್ತು ಏಕ್ ಬಂದು ರೋಡ್ ಕಿತ್ತಿರೋದ್ರಿಂದ ಪಾಪದಲ್ಲಿ ಬಂದ ಒಂದು ಭಾಳ ಬೋದಿದ್ದಾನೆ ನಾಯಿ ಇಲ್ಲ ಅಂತ ಹೇಳ್ತಲ್ಲ ಅದು ಕುಂತು ಮಾತಾಡ್ಕೋಬೇಕಾಯ್ತು ಇಲ್ಲಿಗೆ ಗಂಟ ತಂದ ಮೇಲೆ ಯಾವುದೇ ಕೆಲಸ ಅಪ್ಕಡಲ್ಲಿ ಕೂಡ್ದು ಮಾಡಿದ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ ಲಾಕ್ ಮಾಡ್ತೀನಿ ಗಲಾಟೆಯಲ್ಲಿ ಏನೇ ಆಗಲಿ ನಾನು ಫೇಸ್ ಮಾಡೋಕ್ಕೆ ತಾಕತ್ತಾಗಿದ್ದೀನಿ ಸರ್ ನಮಸ್ತೆ ಈಗೇನು ನಿಮ್ಮ ಊರಿನಲ್ಲಿ ಈಗ ಬೆಳಗ್ಗೆ ಇವತ್ತು ಹುಡುಗರುಗಳು ಇಲ್ಲ ಈ ಥರ ಒಂದು ಕಳಪೆ ಕಾಮಗಾರಿ ಆಗಿದೆ ಕೇಳಿದ್ದಕ್ಕೆ ನಮಗೆ ತುಂಬ ಕೆಟ್ಟದಾಗಿ ನಮ್ಮ ಹತ್ರ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ನಿಮ್ಮ ಊರಿಗೆ ಬಂದಿದ್ದೀವಿ ಏನು ಆ್ಯಕ್ಚುಲಿ ಏನು ನಡೆದಿದೆ ಸರ್ ಸರ್ ಇದು ಬೆಳಿಗ್ಗೆ ಕೆಲಸ ನಡೆದಿರೋದು ನೈಟ್ ಆ್ಯಂಡ್ ನೈಟೇ ಹೆಂಗೆ ಕಿತ್ತೋಗ್ತದೆ ಬೆಳಿಗ್ಗೆ ಕೆಲಸ ನಡೆದಿರೋದು ನೈಟ್ ಆ್ಯಂಡ್ ನೈಟೇ ಕಿತ್ತೋಗೋದೇನು ಬಿಟ್ಟುತ್ತೆ ಇನ್ನೂ ಇಂಜಿನಿಯರ್ ನೋಡಿದ್ರೆ 3 ದಿನ ಬೇಕು 4 ದಿನ ಬೇಕು ಅದು ಸೆಟ್ ಆಗಬೇಕಾದ್ರೆ ಅಂತ ಹೇಳ್ತಾರೆ ನೈಟ್ ಆ್ಯಂಡ್ ನೈಟಿ ಆರಲ್ಲಿ ಹೊಡೆದ್ಬಿಟ್ಟು ಹಿಂಗೆ ದಬಾಕ್ಬಿಟ್ಟುತ್ತೆ ಕಳಪೆ ಕಾಮಗಾರಿ ಅಂದ್ರೆ ಏನು ಹೇಳ್ತಾರೆ ಹಾಂ ನೈಟ್ ಬೆಳಿಗ್ಗೆ ಕಿತ್ತೋಗ್ದಿರೋದು ನೈಟ್ ಹೆಂಗೆ ಕಿತ್ತೋದ್ದು ನೈಟ್ ಏನಾರು ಲಾರಿ ಬಂದಿತ್ತೋ ಇಲ್ಲ ಏನಾರ JCB ಬಂದಿತ್ತೋ ಇಲ್ಲ ಕಿತ್ತಾಕ್ಬಿಟ್ಟು ಹೊಂಟೋಗಿದ್ದೋ ಏನು ಬಂದಿತ್ತು ಈಗ ನೀವು ಹೇಳ್ತಿರೋದು ಕಾಮಗಾರಿ ಕರೆಕ್ಟ್ ಇದೆ ಇದು ಕರೆಕ್ಟ್ ಆಗಿಲ್ಲ ಅಂದರೆ ಇಂಜಿನಿಯರ್ ಹತ್ರ ಟೆಸ್ಟ್ ಮಾಡ್ಕೋಬೇಕು ಎಸ್ಟಿಮೇಟ್ ಏನಿದ್ದು ಪ್ಲಾನ್ ಏನಿದ್ದು ಎಲ್ಲನೂ ತಗೊಬಂದ್ಬೇಕು ಇಂಜಿನಿಯರ್ ಹತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರ ಹತ್ರ ಕೇಳ್ಕೋಬೇಕು ಎಷ್ಟು ಇಂಚು ಇದು ಕೊಟ್ಟಿದ್ದಾರೋ ತಾಂಬರು ಏನು ಅಂತ ಎಸ್ಟಿಮೇಟಲ್ಲಿ ನೋಡ್ಕೊಂತ ಕೇಳಬೇಕು ಇದು ನೈಟ್ ಆ್ಯಂಡ್ ನೈಟೇ ತಾಂಬರು ಹೆಂಗೆ ಕಿತ್ತೋಯ್ತು ಅವ್ರು 3 ದಿನ ಬೇಕು 4 ದಿನ ಬೇಕು ಆರ್ಬೇಕಾರೆ ಅಂತ ಹೇಳ್ತಾರೆ ಇಂಜಿನಿಯರು ಹಾಂ ಆಯಿತು ಈಗ ಆ ನಿಟ್ಟಿನಲ್ಲಿ ನಿಮ್ಮ ಹುಡುಗರು ಯಾರೋ ನಿಮ್ಮ ಊರಿನ ಹುಡುಗರು ಏನೋ ಗ್ರೂಪ್ನಲ್ಲಿ ಏನೋ ಹಾಕಿದ್ದಕ್ಕೆ ಏನೋ ಮಾತು ಅದೇ ಗ್ರೂಪ್ನಲ್ಲಿ ಹಾಕಿರೋದಕ್ಕೆ ಇನ್ನೂ ರೋಡ್ ನೋಡಿದ್ದಾನೆ ಕೆಲಸ ರೋಲ್ ಹೊಡಿದಾನೆ ಹಾಕ್ಬಿಟ್ಟು ಯಾಕೆ ಹಾಕಿದೆ ನೈಟು ಅಂತ ನಾನು ಬೋದೆ ಹಾಂ ಇಲ್ಲ ಅಂತ ಹೇಳ್ತಿಲ್ಲ ಸುಮ್ಮನೆ ಯಾಕೆ ಹಾಕ್ಬೇಕು ಇನ್ನು ಕೆಲಸ ರೋಲ್ ಹೊಡಿದಾರು ಹಾಂ ಅಲ್ಲ ಅದನ್ನ ಈಗ ನಿಮ್ಮೂರು ನಿಮ್ಮ ಸ್ಥಳೀಯ ಹುಡುಗರುಗಳು ನಿಮ್ಮ ಮತದಾರರು ಎಲ್ಲ ನಿಮ್ಮ ಸ್ಥಳೀಯವಾಗಿರೋದ್ರಿಂದ ಎಲ್ಲ ಊರು ಅಂದಮೇಲೆ ಎಲ್ಲ ಒಗ್ಗಟ್ಟು ಒಂದಿಗೆ ಆಯ್ತಾ ನೀವು ಅದನ್ನ ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಹೇಳ್ಬೋದಾಯ್ತು ಅಂದ್ರೆ ನೈಟ್ ಆ್ಯಂಡ್ ನೈಟ್ ಕಿತ್ತಾಕ್ಬಿಟ್ಟು ಎಲ್ಲ ಗ್ರೂಪ್ಗೆ ಯಾಕೆ ಹಾಕ್ಬೇಕು ನನಗೆ ಹೇಳ್ಬೋದಾಯ್ತಲ್ಲ ಈಗ ನಾನು ಇದ್ನಲ್ಲ ನಿಮ್ಮ ಗಮನಕ್ಕೆ ತಂದಿರಲಿಲ್ಲ ನನ್ನ ಗಮನಕ್ಕೆ ತಂದಿಲ್ಲ ಏಕಾಏಕಿ ಗ್ರೂಪ್ಗೆ ಹಾಕಿ ಇನ್ನೂ ರೋಲೇ ಮಾಡಿಲ್ಲ ಅಷ್ಟು ಬೇಗ ಯಾಕೆ ಹಾಕ್ಬೇಕಾಯ್ತು ಈಗ ನೀವು ಸ್ಥಳೀಯವಾಗಿ ಈಗ ಇಂಜಿನಿಯರ್ನ ಭೇಟಿ ಮಾಡಿ ಇಂಜಿನಿಯರ್ ಕರ್ಕೊಬಂದು ಎಸ್ಟಿಮೇಟಲ್ಲಿ ಏನಿದೆ ಅದು ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಹೆಚ್ಚು ಕಡಿಮೆ ಇದ್ರೆ ಟ್ರಂಕ್ ಬಂತಾನೆ ಮಾಡ್ತಾನೆ ಅದಕ್ಕೇನಂತೆ ಪ್ರಾಬ್ಲಮ್ಮು ಅದು ನೀವು ಹೇಳಿದ್ರ ಹುಡುಗರಿಗೆ ಹೇಳಿದ್ದೀನಿ ನಾನು ನಿಮ್ಮ ಇಂಜಿನಿಯರ್ ಹತ್ರ ಯಾರು ಬೇಕು ಎಸ್ಟಿಮೇಟ್ ಇಸ್ಕೊಂಡು ಚೆಕ್ ಮಾಡ್ಕೊಳ್ಳಿ 1 ಇಂಚಿನ ಮೇಲೆ ತಾಂಬರಿಲ್ಲ ಅಂತ ನಾನು ಓಪನ್ ಆಗಿ ಹೇಳಿದ್ದೀನಿ ಸರ್ ಹೌದು ಎಸ್ಟಿಮೇಟ್ ಯಾರು ಇಸ್ಕೊ ಬರಲಿ ಅದು ಸಂಬಂಧಪಟ್ಟ ಇಂಜಿನಿಯರು AWA ಟ್ರಂಕ್ ಎಲ್ಲ ಈಗಲೇ ಕರ್ಕೊಬಂದು ಚೆಕ್ ಮಾಡಿಸ್ಕೊಳ್ಳಿ
ನೀನು ತೋರಿಸ್ಕೊಡ್ತೀನಿ ಬಂದಿರೋ